ವೃಷಭ ರಾಶಿಯವರಿಗೆ ಯಾವ ತರದ ವ್ಯಾಪಾರ ವ್ಯವಹಾರವನ್ನ ಅವರಿಗೆ ಲಾಭವನ್ನು ತಂದುಕೊಡುತ್ತೆ ಅಂತ ಫಸ್ಟ್ ನಾವು ನೋಡೋದಾದ್ರೆ, ವೃಷಭ ರಾಶಿಯಿಂದ 11ನೇ ಮನೆ ಅಧಿಪತಿ ಗುರುಗ್ರಹ, 2ನೇ ಮನೆ ಅಧಿಪತಿ ಬುಧ, 10ನೇ ಅಧಿಪತಿ ಬಂದು ಇವ್ರಿಗೆ ಮತ್ತೆ ಶನಿ ಆಗ್ತಾನೆ. ಸೊ ಇದನ್ನೆಲ್ಲ ಕಂಬೈನ್ ಮಾಡಿ ನಾವು ಹೇಳ್ಬೇಕಾಗುತ್ತೆ. ಸುಮ್ನೆ ನೀವು ಯಾವ್ದೋ ಒಂದು ಡೇಟಲ್ಲಿ ಹುಟ್ಟಿರ್ತೀರ, ಆ ಡೇಟಲ್ಲಿ ಹುಟ್ಟಿದವ್ರು ಈ ಬಿಸ್ನೆಸ್ ಮಾಡಿ ಅನ್ನೋದು ಇವೆಲ್ಲ ತಪ್ಪಾಗುತ್ತೆ. ಮೂರನ್ನು ತಗೊಳ್ಳೋಣ. 11ನೇ ಮನೆ ಅಧಿಪತಿ, 2ನೇ ಮನೆ ಅಧಿಪತಿ, ದಶಮಾಧಿಪತಿ. ಇದರಲ್ಲಿ ಯಾವ್ದು ಸ್ಟ್ರಾಂಗ್ ಇದಾರೆ ಅಂತ ಫಸ್ಟ್ ನೋಡ್ಕೋಬೇಕು. ಫಸ್ಟ್ ಜಾತಕ ನೋಡಿದಾಗ ನಿಮಗೆ ಜಾಬ್ ಓಕೆನಾ, ಬಿಸ್ನೆಸ್ ಓಕೆನಾ ಅಂತ ಫಸ್ಟ್ ಒಬ್ಬ ಅಸ್ಟ್ರಾಲಜರ್ ನಿಮಗೆ ಕನ್ವಿನ್ಸ್ ಮಾಡ್ಬೇಕಾಗತ್ತೆ, ನಿಜಾನ ಹೇಳ್ಬೇಕಾಗತ್ತೆ. ಒಂದ್ಸಲ ನೀವು ಬಿಸ್ನೆಸ್ ಅಂತ ಡಿಸೈಡ್ ಮಾಡ್ಕೊಂಡ್ಮೇಲೆ ನಿಮ್ಮ ವ್ಯಕ್ತಿತ್ವ ಅದು ಹೊಂದುತ್ತೆ. ರಿಸ್ಕ್ ಗಳನ್ನ ತಗೊಳ್ಳೋದಾಗಿರ್ಬೋದು, ಮಾರ್ಕೆಟಿಂಗ್ ಆಗಿ ಎಲ್ಲವನ್ನೂ ಮಾಡ್ಬೇಕಾಗತ್ತೆ. ಇದೆಲ್ಲದಕ್ಕೂ ನಾನು ರೆಡಿ ಇದೀನಿ ಅಂತ ನಿಮ್ಗೆ ಅನ್ಸಿದ್ಮೇಲೆ ಬಿಸ್ನೆಸ್ ಚೂಸ್ ಮಾಡುವಾಗ ಯೂಶುವಲ್ ಆಗಿ ಶುಕ್ರನ ಒಂದು ಅನುಗ್ರಹ ಹೆಚ್ಚಾಗಿರೋದ್ರಿಂದ ವೃಷಭ ರಾಶಿ ಹುಟ್ಟಿದಂತವ್ರಿಗೆ, ಇವರಿಗೆ ನಾನು ಹೇಳುವಂಥದ್ದು ನೀರಿಗೆ ಸಂಬಂಧಪಟ್ಟಂತ ಬಿಸ್ನೆಸ್, ಎನಿ ಲಿಕ್ವಿಡ್ ರಿಲೇಟೆಡ್, ಫ್ಯೂಯಲ್ ಆಗಿರ್ಬೋದು, ಹಾಲಾಗಿರ್ಬೋದು, ನೀರಾಗಿರ್ಬೋದು, ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಜ್ಯೂಸ್ಗಳಾಗಿರ್ಬೋದು, ಜ್ಯೂಸ್ ಸೆಂಟರ್ ಆಗಿರ್ಬೋದು, ಬೆವರೇಜಸ್ ಆಗಿರ್ಬೋದು, ನಾನಾ ತರದ ಲಿಕ್ವಿಡ್ ರಿಲೇಟೆಡ್ ಬಿಸ್ನೆಸ್ಗಳು ಇವರಿಗೆ ಹೊಂದಿ ಬರುತ್ತೆ. ಖಂಡಿತ ಸಕ್ಸಸ್ಫುಲ್ ಆಗ್ತಾರೆ ಅದರಲ್ಲಿ. ಅಟ್ ದ ಸೇಮ್ ಟೈಮ್ ಬಂದು ಇವ್ರು ಬಂದು ದ್ವಿತೀಯಾಧಿಪತಿ ಬುಧನ ಆಗಿರೋದ್ರಿಂದ ನನ್ನ ಪ್ರಕಾರ ಬಿಸ್ನೆಸ್ಗಳಲ್ಲಿ ಲೇವಾದೇವಿ ವ್ಯವಹಾರ ಮಾಡುವಂತ ಬಿಸ್ನೆಸ್ಗಳು, ಬ್ಯಾಂಕಿಂಗ್ ಸೆಕ್ಟರ್ ತರ ಅದಲ್ಲಿ ಹೋಗುವಂತ ಜಾಬ್ಗಳಿಗೆ ಹೋಗ್ಬೋದು. ಎರಡನೇದಾಗಿ ಬಂದು ಬಟ್ಟೆಯ ಬಿಸ್ನೆಸ್ಗಳು, ಸುಂದರವಾಗಿ ಕಾಣುವಂತ ವಸ್ತುಗಳನ್ನ ಮಾಡ್ತಾರೆ. ಈಗ ಕೆಲವರು ಬಹಳ ಮನೆಗೆ ಬೇಕಾಗುವಂತ ಸುಂದರವಾಗಿರೋ ವಸ್ತುಗಳನ್ನ ಮಾಡ್ತಿರ್ತಾರೆ. ಆ ತರ ವಸ್ತುಗಳನ್ನ ಮಾರುವಂತ, ಬಟ್ಟೆಗಳನ್ನ ಮಾರುವಂಥದ್ದು. ಆ ನಂತರದಲ್ಲಿ ಡಿಯೋಡ್ರೆಂಟ್ಸ್, ಪರ್ಫ್ಯೂಮ್ಸ್ ಗಳನ್ನ ಮಾರುವಂಥದ್ದು. ಈ ತರ ಬಿಸ್ನೆಸ್ ಗಳನ್ನ ಮಾಡೋದ್ರ ಜೊತೆಯಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಗಳು ಕೂಡ ವೃಷಭ ರಾಶಿಯವರು ಖಂಡಿತವಾಗ್ಲೂ ಮಾಡಬಹುದು. ಅಟ್ ದ ಸೇಮ್ ಟೈಮ್ ಬಂದು ಇವರಿಗೆ ಗ್ಯಾಡ್ಜೆಟ್ಸ್, ಎಲೆಕ್ಟ್ರಾನಿಕ್ಸ್, ವಾಚ್ಗಳು ಈ ತರ ಮಾರುತ್ತಾರಲ್ಲ, ಆ ಬಿಸ್ನೆಸ್ ಗಳು ತುಂಬಾ ಸೂಟೇಬಲ್ ಆಗಿ ಬರುತ್ತೆ. ಇದು ಬಂದು ಬಟ್ಟೆ ಬಿಸ್ನೆಸ್ ನ ಸಣ್ಣ ಅಂಗಡಿಲೂ ಮಾರಬಹುದು, ದೊಡ್ಡ ಮಟ್ಟದ ಬಂಡವಾಳನ ಹಾಕಿ ದೊಡ್ಡ ಸೈಜಲ್ಲೂ ಮಾಡಬಹುದು. ಇದೆಲ್ಲ ಅವರ ವೈಯಕ್ತಿಕವಾಗುತ್ತೆ. ಬಟ್ ಶುಕ್ರನ ಅನುಗ್ರಹ ಹೆಚ್ಚಾಗಿರೋದ್ರಿಂದ ವೃಷಭ ರಾಶಿಯವರಿಗೆ ಈ ಬಿಸ್ನೆಸ್ ಬಹಳ ಚೆನ್ನಾಗಿ ಬರುತ್ತೆ. ಅದೇ ತರದಲ್ಲಿ ಶನಿಯ ಅನುಗ್ರಹ ಕೂಡ ಇವ್ರಿಗೆ ಹೆಚ್ಚಾಗಿರೋದ್ರಿಂದ ಇವರು ಕೃಷಿ ಭೂಮಿಗೆ ಸಂಬಂಧಪಟ್ಟಂತದ್ದು, ಕೃಷಿ ವಸ್ತುಗಳನ್ನು ಮಾರುವಂತದ್ದು, ಜೊತೆಯಲ್ಲಿ ಕಪ್ಪು ಬಣ್ಣದ ವಸ್ತುಗಳು ಆಗಿರುವಂತದ್ದು ಯಾವ್ದು ಬೇಕಾದ್ರೂ ಅವ್ರು ಮಾರಾಟ ಮಾಡಬಹುದು. ಕಪ್ಪು ಬಣ್ಣ ಅಂತ ಬಂದಾಗ ಕಬ್ಬಿಣ, ಅದನ್ನು ಕೂಡ ಅದರ ರಿಲೇಟೆಡ್ ಬಿಸ್ನೆಸ್ ಗಳನ್ನ ಮಾಡುವಂಥದ್ದು. ಅದ್ರ ಜೊತೆಯಲ್ಲಿ ಈ ಪೇಂಟ್ ಮಾರುವಂಥದ್ದು, ಮೆಡಿಸಿನ್, ಮೆಡಿಕಲ್ ಫೀಲ್ಡ್ ಅಲ್ಲಿ ಇರುವಂತ, ಈಗ ಕೆಲವರು ಮೆಡಿಸಿನ್ ನ ಮಾರ್ತಾರೆ, ಮೆಡಿಕಲ್ ಗಳು ಇಟ್ಕೊಂಡಿರ್ತಾರೆ. ಅದು ಕೂಡ ವೃಷಭ ರಾಶಿಯವರಿಗೆ ಬಹಳ ಚೆನ್ನಾಗಿ ಬರುತ್ತೆ. ಇದು ಯಾಕೆಂದ್ರೆ ಶುಕ್ರ ಕೂಡ ಅದನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಶನಿ ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಯೂಶುವಲ್ ಆಗಿ ನನ್ನ ಪ್ರಕಾರ ಮೆಡಿಕಲ್ ಫೀಲ್ಡ್ ಬಹಳ ಚೆನ್ನಾಗಿ ಆಗ್ಬರುತ್ತೆ. ಔಷಧಿಗಳನ್ನ ಮಾರಾಟ ಮಾಡುವಂಥದ್ದು. ಇಷ್ಟು ವಿಚಾರಗಳು ವೃಷಭ ರಾಶಿಯವರಿಗೆ ಯಾವ ಬಿಸ್ನೆಸ್ ಆಗ್ಬಾರ್ದು ಅಂತ ಮೇಲೆ ಹೇಳ್ಬೋದು.